ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಆಯುಷ್ ಟಿವಿಯಲ್ಲಿ ಏನು ನಾವು ಕಂಟಿನ್ಯೂಸ್ ಆಗಿ ಹೆಲ್ತ್ ರಿಲೇಟೆಡ್ ಕ್ವೇರೀಸ್, ಕ್ವಶನ್ಸ್ಗಳೇನಿದೆ ಅದನ್ನ ತಗೊಂಡ್ಬಿಟ್ಟು ಉತ್ತರ ರೂಪವಾಗಿ ನಾವೇನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೇವೆ. ಈ ಕ್ವಶನ್ ಸಂಚಿಕೆಯಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ತಿರ್ಗಾ ಬಂದಿತ್ತು. ಸೊ ಆ ಪ್ರಶ್ನೆಗಳಿಗೆ ಆಯುರ್ವೇದದ ಮೂಲಕವಾಗಿ ನಾನು ಉತ್ತರ ಮಾಡೋದಕ್ಕೆ ಅಥವಾ ಉತ್ತರ ಕೊಡೋದಕ್ಕೆ ಈ ಬರೋ ವಿಡಿಯೋಸ್ಗಳಲ್ಲಿ ಪ್ರಯತ್ನ ಮಾಡಿದ್ದೇನೆ. ಸೊ ಹಸಿವು ಆಗುತ್ತೆ, ಆದ್ರೆ ತಿಂದ ಮೇಲೆ ಅನ್ಕಂಫರ್ಟೇಬಲ್ ಅಥವಾ ಹೊಟ್ಟೆ ಊದ್ಕೊಂಡಂಗಾಗುವುದು, ಡಿಸ್ಕಂಫರ್ಟ್ ಆಗುವಂಥದ್ದು, ಅಗೇನ್ ಇದೆಲ್ಲ ಕೂಡ ಎಲ್ಲೋ ಒಂದ್ ಕಡೆ ಗಟ್ ಇಶ್ಯೂ ಬಗ್ಗೆ ನಮ್ಗೆ ಹೇಳುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ನಮ್ಮ ಒಂದು ಪಚನ ಶಕ್ತಿ ಏನಿದೆ ಅದೆಲ್ಲೋ ಕಡಿಮೆ ಆಗಿರುತ್ತೆ, ಅಥವಾ ಡೈಜೆಸ್ಟಿವ್ ಫೈರ್ ಅಂತ ಏನ್ ಹೇಳ್ತೇವೆ ಅದು ಕಡಿಮೆ ಆಗಿರುತ್ತೆ. ಅದಕ್ಕೆ ಊಟ ಆದ ತಕ್ಷಣ ಅನ್ಕಂಫರ್ಟೇಬಲ್ ಅನ್ಸುತ್ತೆ. ಇದಲ್ದೇನೆ ಅಗೇನ್ ತುಂಬಾ ಹೆವಿ ಫುಡ್ಸ್ ತಗೊಂಡಿದ್ರು ಕೂಡ ಈ ರೀತಿಯಾಗಿ ಹೊಟ್ಟೆಯಲ್ಲಿ ಅನ್ಕಂಫರ್ಟೇಬಲ್ ಆಗುವಂಥದ್ದು ಅಥವಾ ಬ್ಲೋಟಿಂಗ್ ಆಗುವಂಥದ್ದು ಆಗ್ಬಹುದು. ಇದನ್ನ ಹೇಗೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಊಟ ಮಾಡೋಕ್ಕಿಂತ ಮೊದಲು ನಾವೇನ್ ಫುಡ್ ತಗೋತಾ ಇದ್ದೇವೆ, ಎಸ್ಪೆಷಲಿ ಯಾವ ಫುಡ್ ತಗೊಂಡ್ಮೇಲೆ ನಮ್ಗೆ ಹೊಟ್ಟೆ ತೊಂದರೆ ಅನಿಸ್ತಾ ಇದೆ, ಅದಕ್ಕಿಂತ ಮೊದಲು ಒಂದು 5 ನಿಮಿಷ ಮೊದಲು ಸ್ವಲ್ಪ ಒಂದು ಶುಂಠಿಯ ಪೀಸನ್ನ ತಗೊಂಡ್ಬಿಟ್ಟು ಚಿಕ್ಕದು, ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಅಥವಾ ನಾರ್ಮಲ್ ಸಾಲ್ಟ್ ಏನ್ ಬರುತ್ತೆ ಅದನ್ನ ಸ್ವಲ್ಪ ಅದಕ್ಕೆ ಅಪ್ಲೈ ಮಾಡಿ ಅಥವಾ ಅದನ್ನ ಸಾಲ್ಟ್ ಅಲ್ಲಿ ಡಿಪ್ ಮಾಡಿ ನಾವು ಅದನ್ನ ಚೀವ್ ಮಾಡ್ಬೇಕು, ಚೆನ್ನಾಗಿ ಅದನ್ನ ಅಗಿಬೇಕು. ಭೋಜನಾಗ್ರೆ ಸದಾಪತ್ಯಂ ಲವಣ ಆರ್ದ್ರಕ ಭಕ್ಷಣ ಅಂತ ಏನ್ ಹೇಳಿದ್ದಾರೆ, ತುಂಬಾ ಒಳ್ಳೆ ಕನ್ಸೆಪ್ಟ್ ಇದು. ಇದರಿಂದ ಹಲವಾರು ಜನರ ರಿಫ್ಲಕ್ಸ್ ತೊಂದರೆ ಇರಬಹುದು, ಅಸಿಡಿಟಿ ಇರಬಹುದು, ಅದೆಲ್ಲ ಕಂಟ್ರೋಲಿಗೆ ಬಂದಂಗಿದೆ. ಸೊ ಕಂಟ್ರೋಲಿಗೆ ಬರ್ತಾನೂ ಇದೆ. ಈ ರೀತಿ ಸ್ವಲ್ಪ ಶುಂಠಿ ಮತ್ತೆ ಸ್ವಲ್ಪ ಉಪ್ಪನ್ನ ಅವರು ಚೀವ್ ಮಾಡಿ ಆಮೇಲೆ ಅದನ್ನ ಚೀವ್ ಮಾಡಿದ್ಮೇಲೆ ಅದನ್ನ ನುಂಗಬಹುದು ಅಥವಾ ಅದನ್ನ ಉಗಿದ್ಬಿಟ್ಟು ಊಟ ಮಾಡಬಹುದು. ಅವರು ಊಟ ಮಾಡಿದ್ರು ಅಂತ ಹೇಳಿದ್ರೆ ಇದೇನ್ ಡಿಸ್ಕಂಫರ್ಟ್ ಆಗ್ತಾ ಇದೆ ಇದು ಕ್ರಮೇಣವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ಊಟ ಮಾಡುವಾಗ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅವರು ಬಿಸಿನೀರನ್ನ ಕುಡಿತಾ ಇದ್ರೆ ತುಂಬಾ ಒಳ್ಳೇದು. ಊಟ ಆದ್ಮೇಲೆ ಸಡನ್ ಆಗಿ ತುಂಬಾ ಜಾಸ್ತಿ ನೀರನ್ನ ಕುಡಿಬಾರ್ದು. ತುಂಬಾ ಜನ ಈ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ 10:30 11 ಗಂಟೆವರೆಗೂ ನೀರನ್ನ ಕುಡಿದಿರಲ್ಲ. ಊಟ ಮಾಡುವಾಗ ನೆನಪಾಗುತ್ತೆ ಅವರಿಗೆ, ಊಟ ನಾನು ನೀರ್ ಕುಡಿದಿಲ್ಲ ಬೆಳಗ್ಗೆಯಿಂದ ಅಂತ ಹೇಳಿ. ಊಟ ಆದ್ಮೇಲೆ 2, 3, 4 ಗ್ಲಾಸ್ ನೀರನ್ನ ಕುಡಿದು ಬಿಡ್ತಾರೆ. ಅವಾಗ ತಿರ್ಗಾ ಮತ್ತೆ ಈ ರೀತಿ ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಊಟ ಮಾಡೋದ್ರ ಜೊತೆಗೇನೆ ಸ್ವಲ್ಪ 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 ಬಿಸಿ ಬಿಸಿ ನೀರನ್ನ ಸಿಪ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಡಿಸ್ಕಂಫರ್ಟ್ ಏನಿದೆ ಇದನ್ನ ನಾವು ಅವಾಯ್ಡ್ ಮಾಡಬಹುದು. ಆಯುಷ್ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಪ್ಲಸ್ ನಮ್ಮ ವಿಡಿಯೋಸ್ಗಳನ್ನ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆಯಾ, ಅಥವಾ ಎಲ್ಲೋ ಸೆಕೆಂಡ್ ಒಪಿನಿಯನ್ ಬೇಕಾಗಿದೆಯಾ, ಎಲ್ಲೋ ಒಂದ್ ಕಡೆ ಏನೋ ಆಲ್ರೆಡಿ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ, ನಿಮಗೆ ಅದರಲ್ಲಿ ಗೊಂದಲಗಳಿದೆಯಾ, ಇದರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅಂತಹ ಡೌಟ್ಸ್ ಗಳನ್ನ ನೀವು ಕ್ವಶನ್ಸ್ ಗಳನ್ನ ನಮ್ಗೆ ಕಮೆಂಟ್ ಮಾಡಿ ಈ ವಿಡಿಯೋಸ್ ಕೆಳಗಡೆ. ನಾವು ಅದನ್ನ ವಿಡಿಯೋ ಮೂಲಕವಾಗಿ ನಿಮ್ಮ ಹತ್ತಿರ ಅಥವಾ ನಿಮಗೆ ತಲುಪಿಸುವಂತಹ ಪ್ರಯತ್ನಗಳನ್ನ ಈ ಆಯುಷ್ ಟಿವಿ ಮೂಲಕ ಮಾಡ್ತಾ ಇರ್ತೇವೆ. ಧನ್ಯವಾದ.